ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ನಾಗ ಭಾಳ ಹೂಡಿಕೆದಾರರ ಅತಿ ದೊಡ್ಡ ತಪ್ಪ ಮಾಡ್ತಾರ. ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಸಾಮಾನ್ಯವಾಗಿ ಹೂಡಿಕೆದಾರರ ಅವ್ರದ ಪೋರ್ಟ್ಫೋಲಿಯೋದ ರಿಸ್ಕ್ ಅನ್ನ ಕಡಿಮೆ ಮಾಡಾಕ ಮಾಡ್ತಾರ. ಬಟ್ ಆ ರಿಸ್ಕ್ ಅನ್ನ ಕಡಿಮೆ ಮಾಡೋದ್ ಬಿಡ್ರಿ, ಬಂದಿದ್ ಲಾಭವನ್ನಾನು ಕಡಿಮೆ ಮಾಡ್ಬಿಡ್ತಾರ ಅವ್ರ. ಅದ ಕಾರಣ ಇವತ್ತಿನ ಈ ವಿಡಿಯೋನ್ಯಾಗ ಇದೇನ ಪೋರ್ಟ್ಫೋಲಿಯೋ ಅನ್ನ ಡೈವರ್ಸಿಫಿಕೇಶನ್ ಅಂತೇನ ಓವರ್ಲ್ಯಾಪ್ ಮಾಡ್ಬಿಡ್ತಾರ, ಹೆಚ್ಚು ಸ್ಟಾಕ್ ಗಳನ್ನ ತಗೊಂಡ್ಬಿಡ್ತಾರ. ಅದರಿಂದ ಯಾವ ತರ ಹಾನಿ ಆಗ್ತೈತಿ, ಏನ್ ತಪ್ಪ ಒಬ್ಬ ಸಾಮಾನ್ಯ ಹೂಡಿಕೆದಾರರು ಮಾಡ್ತಾರಂತ ಅದ್ರ ಬಗ್ಗೆನ ಡಿಟೇಲ್ ದಾಗ ಸರಳವಾಗಿ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಅದ ಕಾರಣ ವಿಡಿಯೋಗೆ ಲೈಕ್ ಮಾಡಿರ್ಲಿಲ್ಲ ಇದ್ರೆ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಇದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ. ಪ್ರಮುಖವಾಗಿ ಬಹಳ ಜನರ ಅವ್ರ ಪೋರ್ಟ್ಫೋಲಿಯೋನಾಗ 30-40 ಶೇರ್ ಗಳನ್ನ ಬಾಯ್ ಮಾಡ್ತಾರ, ಮತ್ತ 10-12 ಮ್ಯೂಚುವಲ್ ಫಂಡ್ ಗಳನ್ನ ಬಾಯ್ ಮಾಡ್ಬಿಡ್ತಾರ. ಅದರಿಂದ ಅವ್ರದ ರಿಸ್ಕ್ ಮ್ಯಾನೇಜ್ ಆಗ್ತೈತಂತ ಅವ್ರು ತಿಳ್ಕೊಂಡ ಆ ತರ ಮಾಡಿರ್ತಾರ. ಬಟ್ ಬಂದಿದ್ದ ಲಾಭವನ್ನ ಅವ್ರ ಕಳ್ಕೊತಾರ ಅಂತ ನಾವ್ ಅನ್ಬೋದ. ಇದನ್ನ ಒಂದ್ ಉದಾಹರಣೆಯಲ್ಲಿ ನಾವು ತಿಳ್ಕೊಬೇಕಂತಂದ್ರ, ಒಬ್ಬ ವ್ಯಕ್ತಿ ಅವನ್ ಪೋರ್ಟ್ಫೋಲಿಯೋನ್ಯಾಗ ಬಹಳ ಶೇರ್ ಅನ್ನ ತಗೊಂಡ್ ಒಂದ್ ಶೇರ್ ಏನ್ರಿ ಮಲ್ಟಿ ಬ್ಯಾಗರ್ ಆದ್ರೂ ಅವ ಹಣವನ್ನ ಗಳಿಸಂಗಿಲ್ಲ. ಸಾಮಾನ್ಯವಾಗಿ ನಾವು ಸ್ಟಾಕ್ ಮಾರ್ಕೆಟ್ ಇತಿಹಾಸ ತೆಗೆದ್ ನೋಡ್ರಿ, ಅಥವಾ ದೊಡ್ಡ ದೊಡ್ಡ ಏನು ಹೂಡಿಕೆದಾರರು ಇದಾರ ಅವ್ರದೇನ್ ನಾವು ಸ್ಟೋರಿ ಕೇಳ್ತೀವಿ, ಅತ್ರ ನಮಗ್ ಏನ್ ಗೊತ್ತಾಗ್ತೈತೆ ಅಂತಂದ್ರ ಅವ್ರದೇನ್ ಪೋರ್ಟ್ಫೋಲಿಯೋ ಇರ್ತೈತಿ. ಆ ಪೋರ್ಟ್ಫೋಲಿಯೋದಾಗಿಂದ ಎಲ್ಲಾ ಶೇರ್ಗಳು ಹೊಡಿರಂಗಿಲ್ಲ, ಬರೇ 1-2 ಶೇರ್ಗಳು ಹೊಡಿರ್ತಾವ. ಅವ 2 ಶೇರ್ಗಳಾಗ ಅವ್ರ ಕೋಟ್ಯಾಧಿಪತಿ ಆಗಿರ್ತಾರ. ಬಟ್ ಓವರ್ ಡೈವರ್ಸಿಫಿಕೇಶನ್ ಮಾಡೋದ್ರಿಂದ ನಿಮ್ ಪೋರ್ಟ್ಫೋಲಿಯೋನ 1 ಅಥವಾ 2 ಶೇರ್ಗಳು ಏನ್ರಿ ಓಡಿದ್ದು ಅಂತಂದ್ರ ಮಲ್ಟಿ ಬ್ಯಾಗರ್ ರಿಟರ್ನ್ ಕೊಟ್ಟಿದ್ದು ಅಂದ್ರನು ನಿಮಗ ಲಾಭ ಆಗಂಗಿಲ್ಲ, ನೀವು ಆ ವ್ಯಕ್ತಿಗತ್ಲೆ ಆಗಂಗಿಲ್ಲ. ಮೇನ್ ಪ್ರಮುಖವಾಗಿ ನಾನು ಈ ತಪ್ಪನ್ನ ಮಾಡೇನಿ. ಅದ ಕಾರಣ ಇದ ಬಹಳ ಇಂಪಾರ್ಟೆಂಟ್. ಕೇಳಾಕ್ ಬಹಳ ಸಣ್ಣ ಪ್ರಾಬ್ಲಮ್ ಅನಿಸ್ತಿರ್ಬೋದ, ಬಟ್ ಮಲ್ಟಿ ಬ್ಯಾಗರ್ ಆಗಾನ ಅದೇನ್ ಹಣ್ಣನ ಆಗಂಗಿಲ್ಲ. ಅದ್ರಿಂದ ನಿಮಗ ಬಹಳ ಕೆಟ್ಟ ಬೀಳ್ಬೋದ. ಒಂದ್ ಉದಾಹರಣೆ ನಾವು ತಿಳ್ಕೊಬೇಕಂತಂದ್ರ, ಒಂದ್ ಯಾವ್ದೋ ಶೇರ್ ಅನ್ನ ನೀವು ಬಾಯ್ ಮಾಡಿರಿ, ಆ ಶೇರ್ದಾಗ ನಿಮ್ದು ಓವರ್ ಆಲ್ ಪೋರ್ಟ್ಫೋಲಿಯೋದ ಬರೀ 1% ಅಥವಾ 0.50% ಮಾತ್ರ ಹಣವನ್ನ ಹೂಡಿಕೆ ಮಾಡಿರಿ. ಆ ಶೇರ್ ಮುಂದಿನ 2 ವರ್ಷನಾಗ 10 ಪಟ್ ಆತ ಅಂತಂದ್ರ 1000% ಏನ್ರಿ ರಿಟರ್ನ್ ಕೊಟ್ಟಿತ್ತಂದ್ರನು ನಿಮಗ ಲಾಭರೇ ಆಗ್ತೈತಿ. ಬಟ್ ಏನು ಹೆಚ್ಚು ಲಾಭನ ಆಗಂಗಿಲ್ಲ, ಎಲ್ಲಾ ಅಲ್ಲೇ ಎವರೇಜ್ ಬರ್ತೈತಂತ ನಾವ್ ಅಂತೇವಿ. ಅದ ಕಾರಣ ಪೋರ್ಟ್ಫೋಲಿಯೋ ಅನ್ನ ಓವರ್ ಡೈವರ್ಸಿಫೈ ಮಾಡಬಾರ್ದಂತ ನಮಗ ಎಕ್ಸ್ಪರ್ಟ್ ಗಳು ತಿಳಿಸ್ತಾರ. ಅತ್ರಾಗನು ಮೇನ್ ಡೈವರ್ಸಿಫಿಕೇಶನ್ ನಾಗ ಪ್ರಮುಖ ತಪ್ಪುಗಳು ಹೂಡಿಕೆದಾರರು ಏನ್ ಮಾಡ್ತಾರಂತಂದ್ರ, ಒಂದೇ ಮೇನ್ ತಪ್ಪ ಏನ್ ಅವರು ಮ್ಯೂಚುವಲ್ ಫಂಡ್ ಗಳದು ಬಾಯ್ ಮಾಡ್ತಾರ. ಮ್ಯೂಚುವಲ್ ಫಂಡ್ ಅದು ಏನ್ ಬಾಯ್ ಮಾಡ್ತಾರ ಅದ್ರಾಗ ಲಾರ್ಜ್ ಕ್ಯಾಪ್ ಮತ್ತು ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಅಥವಾ ಸೇಮ್ ಲಾರ್ಜ್ ಕ್ಯಾಪ್ ಏನ್ ಸೆಗ್ಮೆಂಟ್ ಇರ್ತೈತೆ ಅದ್ರಾಗನ ಬೇರೆ ಬೇರೆ AMC ಇದು ಫಂಡ್ ಗಳನ್ನ ಬಾಯ್ ಮಾಡ್ಬಿಡ್ತಾರ. ಅದ್ರಿಂದ ಏನ್ ಪೆಟ್ಟು ಬೀಳ್ತೈತೆ ಅಂತಂದ್ರ, ಏನ್ ಅವ್ರ ಫಂಡ್ಗಳು ಇರ್ತಾವ ಸೇಮ್ ಕೆಟಗರಿದು ತಗೊಂಡಿರ್ತಾರ, ಸೇಮ್ ಬೇರೆ ಬೇರೆ AMC ಏನ್ ತಗೊಂಡಿರ್ತಾರ. ಅದ್ರಿಂದ ಏನಾಗ್ತೈತೆ ಅಂತಂದ್ರ ಅವ್ರದ ಓವರ್ ಆಲ್ ಮ್ಯೂಚುವಲ್ ಫಂಡ್ ಏನ್ ಫಂಡ್ಗಳು ಇರ್ತಾವ ಅದ್ರಾಗ 70% ಕಿಂತನೂ ಹೆಚ್ಚ ಸೇಮ್ ಅವ ಶೇರ್ಗಳು ಇರ್ತಾವ್ರಿ. ಭಾರತದ ಟಾಪ್ ಶೇರ್ಗಳು ಅದ್ರಾಗ HDFC ಬ್ಯಾಂಕ್, ರಿಲಯನ್ಸ್, ICICI ಬ್ಯಾಂಕ್, ಇನ್ಫೋಸಿಸ್. ಅದ ಕಾರಣ ಬೇರೆ ಬೇರೆ ಫಂಡ್ ಹೌಸ್ ಸೇಮ್ ಕೆಟಗರಿದು ಫಂಡ್ ತಗೊಂಡ್ರನ್ನ ಅದ ಡೈವರ್ಸಿಫೈ ಆಗಿಲ್ಲ, ಅದು ಉಲ್ಟಾ ನಿಮಗ ನಷ್ಟನ ಆಗ್ತೈತಿ. ಯಾಕಂದ್ರೆ ನೀವು ಎಕ್ಸ್ಪೆನ್ಸ್ ರೇಷನ್ ಹೆಚ್ಚಿಕೊಡ್ಬೇಕಾಗ್ತೈತಿ ಬೇರೆ ಬೇರೆ ಫಂಡ್ಗ. ಮತ್ತೆ ಎಲ್ಲಾತ್ರನಾಗ ಲಾರ್ಜ್ ಕ್ಯಾಪ್ ತಗೊಂಡ್ರೆ ಎಲ್ಲಾತ್ರನಾಗ ಕಾಮನ್ ಇವ್ ಶೇರ್ ಇದ್ದೇ ಇರ್ತಾವ. ಅದ್ರಿಂದ ನಿಮಗ ಲಾಂಗ್ ಟರ್ಮ್ನಾಗ ಏನ್ ದೊಡ್ಡ ಬಹಳ ಲಾಭನೂ ಆಗಂಗಿಲ್ಲ. ಅದ ಕಾರಣ ಈ ತಪ್ಪನ್ನ ಮಾಡ್ಬೇಡ್ರಿ. ಯಾವ್ದ್ರೆ ಒಂದ್ ಒಳ್ಳೆ ಫಂಡ್ ಅನ್ನ ಆಯ್ಕೆ ಮಾಡಿನ ಒಂದ್ ಒಳ್ಳೆ ಫಂಡ್ ದಾಗನ ಹಣವನ್ನ ಹಾಕ್ರಿ. ಮ್ಯೂಚುವಲ್ ಫಂಡ್ ನಾ ವಿಡಿಯೋಗಳು ಹಾಕಿದ್ದೇನೆ, ಯಾವ ತರ ಒಳ್ಳೆ ಮ್ಯೂಚುವಲ್ ಫಂಡ್ ಅನ್ನ ಪಿಕ್ ಮಾಡ್ಬೇಕ, ಮತ್ತ ಏನೇನ್ ನೋಡ್ಬೇಕ, ಯಾವ್ಯಾವ ಪ್ಯಾರಾಮೀಟರ್ಸ್ ನೋಡ್ಬೇಕ ಏನಂತ ಎಲ್ಲಾ ಡಿಟೇಲ್ದಾಗ ಸಲುವಾಗಿ ಈ ಚಾನಲ್ ಮೇಲೆ ವಿಡಿಯೋ ಬರೋದು. ಅದ ಕಾರಣ ಸಬ್ಸ್ಕ್ರೈಬ್ ಮಾಡ್ರಿ. ಒಂದ ಕೆಟಗಿರಿದು ಅಥವಾ ಸೇಮ್ ಕೆಟಗಿರಿದು ಬಾಯ್ ಮಾಡ್ಬೇಡ್ರಿ. ಈಗ ಲಾರ್ಜ್ ಕ್ಯಾಪ್ ಮತ್ತು ಫ್ಲೆಕ್ಸಿ ಕ್ಯಾಪ್ 2 ತಗೊಂಡಿರಿ ಅಂತಂದ್ರೂ ನೀವನ್ ನೋಡ್ರಿ, ಕಾಮನ್ ಶೇರ್ಗಳ ಸೇಮ್ ಇದಾವೇನೆ 2 ಫಂಡ್ಗಳನಾಗ. 2 ಫಂಡ್ ಹೌಸ್ಗಳು ಸೇಮ್ ಶೇರ್ ಅನ್ನ ತಗೊಂಡಾವು, ಏನ್ ಬೇರೆ ಬೇರೆ ಇದಾವು, ಏನ್ರ ಸೇಮ್ ಇದ್ದು ಅಂತಂದ್ರ ಒಂದರ್ನಾಗನ ನಿಮ್ದು ಹಣವನ್ನ ಇಡೋದ ಬಹಳ ಒಳ್ಳೇದಂತ ನಮಗ ಎಕ್ಸ್ಪರ್ಟ್ ಗಳು ತಿಳಿಸ್ತಾರ. ಇದರಿಂದ ನೀವು ಓವರ್ ಡೈವರ್ಸಿಫಿಕೇಶನ್ ಉಳಿಬಹುದ. ಮತ್ತೆ ಎರಡನೇ ತಪ್ಪೇನಂತಂದ್ರ, ಆಲ್ರೆಡಿ ಇದು ತಿಳಿಸೇನಿ, ಮಲ್ಟಿ ಬ್ಯಾಗರ್ ದೇನ್ ಲಾಭ ಬರ್ತೈತಿ ಅದ ಕರಿ ಹೋಗ್ತೈತ್ರಿ ಓವರ್ ಡೈವರ್ಸಿಫಿಕೇಶನ್ ದಿಂದ. ಆಲ್ರೆಡಿ ಹೇಳಿ ಒಂದ್ ಶೇರ್ನಾಗ ಹಣವನ್ನ ಹೂಡಿಕೆ ಮಾಡಿರಿ, ಬಟ್ ಬಹಳ ಕಡಿಮೆ ಹಣ ಹೂಡಿಕೆ ಮಾಡಿರಿ. ಅದ್ 2 ವರ್ಷನಾಗ 10 ಪಟ್ ಆತ 1000% ರಿಟರ್ನ್ ಕೊಟ್ರನು ನಿಮಗ ಹೆಚ್ಚು ಲಾಭ ಆಗಂಗಿಲ್ಲ. ಅದ ಕಾರಣ ನೀವು ಒಳ್ಳೆ ಕಂಪ್ನಿಯನ್ನ ಪಿಕ್ ಮಾಡ್ರನು ಓವರ್ ಡೈವರ್ಸಿಫೈ ಇರೋ ಕಾರಣ ನಿಮಗ ಹೆಚ್ಚು ಲಾಭ ಆಗಂಗಿಲ್ಲ. ಅದ ಕಾರಣ ಓವರ್ ಡೈವರ್ಸಿಫಿಕೇಶನ್ ಮಾಡಬಾರ್ದ. ಎಷ್ಟು ಡೈವರ್ಸಿಫಿಕೇಶನ್ ಮಾಡ್ಬೇಕು, ಏನ್ ಮಾಡ್ಬೇಕಂತ ಅದ್ರ ಬಗ್ಗೆನು ಮುಂದೆ ತಿಳ್ಕೊಳ್ಳೋಣ. ಮತ್ತ ಮೂರನೇ
ತಪ್ಪು ಏನ್ ಮಾಡ್ತಾರಂತಂದ್ರ ಕೇವಲ ಒಂದ ಅಸೆಟ್ ನಾಗನ ಹೆಚ್ಚ ಹಣವನ್ನ ಹೂಡಿಕೆ ಮಾಡ್ತಾರ ಅಥವಾ ಒಂದ ಅಸೆಟ್ ನಾಗನ ಕ್ವಿಟಿನಾಗ ಮಾತ್ರ ಅವರ ಹೂಡಿಕೆ ಮಾಡ್ತಾರ ಅಂತ ನಾವು ಅನ್ಬೋದ. ಈ ತಪ್ಪನ್ನ ಯಾವಾಗನು ಮಾಡಬಾರ್ದ. ಕೇವಲ ಒಂದ ಶೇರ್ನಾಗ ಅಥವಾ ಬರೀ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಾಗನ ಅದು ಏನ್ರಿ ನೀವು ಹಣವನ್ನ ಹೂಡಿಕೆ ಮಾಡ್ತಿದ್ರ ಏನ್ರಿ ತಪ್ಪಿ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆತ ಅಥವಾ ಸ್ಟಾಕ್ ಮಾರ್ಕೆಟ್ 2 ವರ್ಷ ಏನು ರಿಟರ್ನ್ ಕೊಡ್ಲಿಲ್ಲ ಅಂತಂದ್ರೆ ನಿಮಗ ಬಹಳ ನಷ್ಟ ಆಗ್ಬೋದ. ಉದಾಹರಣೆಗೆ ಈಗ ಸದ್ಯ ಅದಾಗತೈತಿ. ಅದ ಕಾರಣ ನೀವು ಒಂದ ಅಸೆಟ್ ನಾಗ ನಂಬಿ ಇರಬಾರ್ದ. ಅದ ಕಾರಣ ನೀವು ಗೋಲ್ಡ್ ETF ನಾಗ ಡೆಡ್ ಫಂಡ್ಗಳಾಗ ಅಂತಾರಾಷ್ಟ್ರೀಯ ಇಕ್ವಿಟಿ ಮಾರ್ಕೆಟ್ಗಳೇನ ಅಂತೇವೆ ನಾವು US ಮಾರ್ಕೆಟ್ ಅಲ್ಲಿ ಎಲ್ಲ ನಿಮ್ದ ಎಕ್ಸ್ಪೋಜರ್ ಇರ್ಬೇಕ. US ಮಾರ್ಕೆಟ್ ನ ಅದು ಈಗ ಡೈರೆಕ್ಟ್ ಹೂಡಿಕೆ ಮಾಡೋ ಕೆಲವೊಂದು ಆಪ್ಗಳು ಬಂದಾವ. ಅಥವಾ ನೀವು ಬೆಸ್ಟ್ ಏನಂತಂದ್ರ ವಿಶ್ವಾಸದಾಯಕ ಯಾವ್ದು ಇನ್ಸ್ಟ್ರೂಮೆಂಟ್ ಅಂತಂದ್ರ ನೀವು ಮೋತಿಲಾಲ್ ಒಸ್ವಾಲ್ದು ನ್ಯಾಸ್ಡ್ಯಾಕ್ 100 ಈ ತರ ಎಲ್ಲ ಮ್ಯೂಚುವಲ್ ಫಂಡ್ ಇದಾವ್ರಿ, ಗ್ಲೋಬಲ್ ಮ್ಯೂಚುವಲ್ ಫಂಡ್ ಅವ್ರನಾಗ ನೀವು ಹೂಡಿಕೆ ಮಾಡಬಹುದು. ಸ್ವಲ್ಪ ಎಕ್ಸ್ಪೆನ್ಸ್ ರೇಷಿಯೋದು ಹೋಗ್ತೈತಿ, ಬಟ್ ಅವರ ಎಕ್ಸ್ಪರ್ಟ್ ಗಳ ಡೈರೆಕ್ಟ್ US ಮಾರ್ಕೆಟ್ ಇಂಡೆಕ್ಸ್ ಗಳನ್ನಾಗ ಹೂಡಿಕೆ ಮಾಡ್ತಾರೆ. ಅದರಿಂದ ಏನಾಗ್ತೈತೆ ಅಂತಂದ್ರ ಬರೇ ಒಂದ್ ಭಾರತದ ಇಕ್ವಿಟಿ ಮಾರ್ಕೆಟ್ ಮ್ಯಾಗನ ನೀವು ಡಿಪೆಂಡ್ ಇರಂಗಿಲ್ಲ, ಅವಲಂಬನೆ ಇರಂಗಿಲ್ಲ. ಅದರಿಂದ ಭಾರತದ ಸ್ಟಾಕ್ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ಅವೆಲ್ಲ ನಿಮ್ದು ರಿಸ್ಕ್ ಅನ್ನ ಮ್ಯಾನೇಜ್ ಮಾಡ್ತಾವ ಮತ್ತೆ ಅವೆಲ್ಲ ನಿಮಗ ಹಣವನ್ನ ಗಳಿಸ್ಕೊಡ್ತಾವ. ಅದ್ರಾಗೂ ಮೇನ್ ಗೋಲ್ಡ್ ಮತ್ತ ಸ್ಟಾಕ್ ಮಾರ್ಕೆಟ್ ಇದ್ದ ಉಲ್ಟಾ ನಡವಳಿಕೆ ಇರ್ತೈತಿ. ಸ್ಟಾಕ್ ಮಾರ್ಕೆಟ್ ಏರಿತಂದ್ರ ಗೋಲ್ಡ್ ಬೀಳ್ತೈತಿ ಅಥವಾ ಗೋಲ್ಡ್ ಯಥಾಸ್ಥಿತಿ ಉಳಿತೈತಿ. ಗೋಲ್ಡ್ ಏರಿತಂದ್ರೆ ಸ್ಟಾಕ್ ಮಾರ್ಕೆಟ್ ಕುಸಿತೈತಿ. ಅದರಿಂದನೂ ನಿಮ್ದ ಪೋರ್ಟ್ಫೋಲಿಯೋ ಹೆಜ್ಜೆ ಆಗ್ತೈತಿ ಅಥವಾ ಡೈವರ್ಸಿಫೈ ಆಗ್ತೈತಿ ಅಂತ ನಾವ್ ಅಂತೀವಿ. ಮತ್ತ 4ನೇ ತಪ್ಪೇನಂತಂದ್ರ 30 ಶೇರ್ಗಳನ್ನ ಅದು ಬಾಯ್ ಮಾಡ್ಬಿಡ್ತಾರ. ಅದರಿಂದ ಏನಾಗ್ತೈತಿ ಅಂತಂದ್ರ ಕಂಪ್ನಿಗಳದ ಕ್ವಾರ್ಟರ್ಲಿ ರಿಸಲ್ಟ್ ಬಂತಂದ್ರ ಮ್ಯಾನೇಜ್ಮೆಂಟ್ ದ ಕಾನ್ ಕಾಲ್ ಆಗ್ಲಿ ಅಥವಾ ಏನ್ ರಿಪೋರ್ಟ್ ಬರ್ತೈತೆ ಅದನ್ನ ರೀಡ್ ಮಾಡೋದಾಗ್ಲಿ ಅದೆಲ್ಲ ಮಾಡಾಕ ಸಾಧ್ಯ ಆಗಂಗಿಲ್ಲ. ಅದ ಕಾರಣ ಇದು ಒಂದ್ ಬಹಳ ದೊಡ್ಡ ತಪ್ಪಾಗ್ತೈತಿ ಓವರ್ ಡೈವರ್ಸಿಫಿಕೇಶನ್ ಮಾಡೋದ್ರಿಂದ. ಪರ್ಟಿಕ್ಯುಲರ್ ಕಂಪ್ನಿ ಮ್ಯಾಗ ಹೆಚ್ಚು ಫೋಕಸ್ ಮಾಡಕ್ ಸಾಧ್ಯ ಆಗಂಗಿಲ್ಲ. ಯಾವಾಗನು ನಾ ನಿನ್ನೇನ ಒಂದ್ ವಿಡಿಯೋ ನೋಡಿದ್ನಿ, ಅತ್ರ ಏನ್ ತಿಳಿಸಿರಂತಂದ್ರ ಯಾವ್ದು ಒಂದೇನ ವಿಶ್ವಾಸ ಹೆಚ್ಚಾಗಬೇಕಂದ್ರ ಒಬ್ಬ ವ್ಯಕ್ತಿದ ವಿಶ್ವಾಸ ಹೆಚ್ಚಾಗಬೇಕಂದ್ರ ಡೇಟಾ ಹೆಚ್ಚಬೇಕ್ರಿ. ಅವ್ನ ಕಡೆ ಡೇಟಾ ಹೆಚ್ಚಿತ್ತಂತಂದ್ರ ಆ ಡೇಟಾನ ನೋಡಿ ಆ ಪರ್ಟಿಕ್ಯುಲರ್ ಇದ್ರಾಗ ಅವಂದ ವಿಶ್ವಾಸ ಇರ್ತೈತಿ. ಕಡಿಮೆ ಡೇಟಾ ಇದ್ರ ಅದ್ರ ಮ್ಯಾಗ ವಿಶ್ವಾಸ ಹೆಚ್ಚವ ಪಡಂಗಿಲ್ಲ. ಅದ ಕಾರಣ ಕಡಿಮೆ ಸ್ಟಾಕ್ ಇದ್ದು ಅಂತಂದ್ರ ಬಹಳ ಒಳ್ಳೆ ಅವ್ ರಿಸರ್ಚ್ ಮಾಡ್ಬೋದ, ಅವ್ ಡಿಟೇಲ್ದಾಗ ಅದನ್ನ ಅನಾಲಿಸಿಸ್ ಮಾಡ್ಬೋದ, ಫುಲ್ ಅದ್ರ ಡೇಟಾ ಅನ್ನ ಓದ್ಬೋದ. ಅದರಿಂದ ಆ ಕಂಪ್ನಿ ಮ್ಯಾಗ ಆ ಕಂಪ್ನಿದ ಪರ್ಫಾರ್ಮೆನ್ಸ್ ಮ್ಯಾಗ ಆ ವ್ಯಕ್ತಿಗ ವಿಶ್ವಾಸ ಬರ್ತೈತಿ. ಅದರಿಂದ ಅವ ಹೆಚ್ಚು ಹಣವನ್ನ ಸ್ಟಾಕ್ ಮಾರ್ಕೆಟ್ ನಾಗ ಗಳಿಸಬಹುದು ಅಂತಾನು ಎಕ್ಸ್ಪರ್ಟ್ ಗಳು ನಮಗ್ ತಿಳಿಸ್ತಾರ. ಅದ ಕಾರಣನು ಈ ತರ ಓವರ್ ಡೈವರ್ಸಿಫಿಕೇಶನ್ ಮಾಡಬಾರ್ದಂತ ನಮಗ ಎಕ್ಸ್ಪರ್ಟ್ ಗಳು ತಿಳಿಸ್ತಾರ. ಈಗ ನಿಮಗ ಓವರ್ ಡೈವರ್ಸಿಫಿಕೇಶನ್ ಮಾಡೋದ್ರಿಂದ ಯಾವ್ಯಾವ ತರ ಅದು ನಷ್ಟ ಆಗ್ತಾವಂತ ನಿಮಗ್ ಗೊತ್ತಾ ಇರ್ಬೋದ. ಈಗ ಬರೀ ಯಾವ ತರ ಹೂಡಿಕೆದಾರ ಹೂಡಿಕೆ ಮಾಡ್ಬೇಕ, ಯಾವ ತರ ಸರಿಯಾಗಿ ಡೈವರ್ಸಿಫಿಕೇಶನ್ ಮಾಡ್ಬೇಕ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಒಂದೇದ ಮೇನ್ ನೀವು ಡೈರೆಕ್ಟ್ ನೇರ ಸ್ಟಾಕ್ ಮಾರ್ಕೆಟ್ನಾಗನ ಹೂಡಿಕೆ ಮಾಡ್ತಿದ್ರ ನಿಮ್ಮ ಪೋರ್ಟ್ಫೋಲಿಯೋನಾಗ 15ರಿಂದ 20 ಗುಣಮಟ್ಟದ ಷೇರುಗಳನ್ನ ನೀವು ಬಾಯ್ ಮಾಡ್ಬೇಕ. ಅದಕ್ಕಿಂತ ಹೆಚ್ಚು ಇರಬಾರ್ದ, ಅದಕ್ಕಿಂತ ಒಳಗಿದ್ರನ ಬಹಳ ಒಳ್ಳೇದ. ಮತ್ತು ನೀವು ಮ್ಯೂಚುವಲ್ ಫಂಡ್ದಾಗ ಮಾತ್ರ ಹೂಡಿಕೆ ಮಾಡ್ತಿದ್ರೆ ನಿಮ್ಮ ಕಡೆ 3ರಿಂದ 4 ವೈವಿಧ್ಯಮಯ ಫಂಡ್ಗಳನ್ನು ನೀವು ಬಾಯ್ ಮಾಡ್ಬೇಕು. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಈ ಥರ ನೀವು ಎಲ್ಲ ಬೇರೆ ಬೇರೆ ಕೆಟಗರಿದ್ದು ತೊಗೋಬೇಕು. ಸೇಮ್ ಕೆಟಗರಿದನ್ನ ತೊಗೊಂಡ್ರಿ ಬೇರೆ ಬೇರೆ ಫಂಡ್ ಹೌಸ್ ಅಂತಂದ್ರೆ ಅದು ನಿಮಗೆ ನಷ್ಟ ಆಗ್ತೈತಿ. ಲಾಂಗ್ ಟರ್ಮ್ನಾಗ್ರೆ ಭಾಳ ನಷ್ಟ ಆಗ್ತೈತಿ, ಯಾಕಂದ್ರೆ ಎಕ್ಸ್ಪೆನ್ಸ್ ರೇಷಿಯೋದ ಪೆಟ್ಟು ಬೀಳೋದ್ರಿಂದ. ಅದ ಕಾರಣ ಇದು ನಿಮಗೆ ಗೊತ್ತಿರ್ಬೇಕು. ಮತ್ತೊಂದನೇ ಏನಂತಂದ್ರೆ ನೀವು ನೇರ ಸ್ಟಾಕ್ ಮಾರ್ಕೆಟ್ನಾಗನೇ ಹೂಡಿಕೆ ಮಾಡ್ತಿದ್ರ ನಿಮ್ಮದೇನು ಟೋಟಲ್ ಓವರ್ ಆಲ್ ಪೋರ್ಟ್ಫೋಲಿಯೋ ಐತಿ, ಏನು ಟೋಟಲ್ ಪೋರ್ಟ್ಫೋಲಿಯೋ ಸೈಜ್ ಐತಿ, ನಿಮ್ಮ ಕಡೆ ಏನು ಟೋಟಲ್ ಹೂಡಿಕೆ ಮಾಡಕ್ಕೆ ಹಣ ಐತಿ, ಅದ್ರದ 1 ಶೇರ್ನಾಗ 10% ನೀವು ಹೂಡಿಕೆ ಮಾಡ್ರಿ. ಅದ್ ಬಿಟ್ಟು 1 ಶೇರ್ನಾಗ 50% ಹೂಡಿಕೆ ಮಾಡೀನಿ, ಮತ್ತೆ 2ನೇ ಶೇರ್ನಾಗ ಬರೇ 5% ಮಾಡಿದ್ನಿ, 3ನೇ ಶೇರ್ನಾಗ 1% ಮಾಡಿರಿ ಅಂತಂದ್ರ ತಪ್ಪ. 1% ಏನ್ ಹೂಡಿಕೆ ಮಾಡಿರಿ ಅದ ಮಲ್ಟಿ ಬ್ಯಾಗರ್ ಆತಂತಂದ್ರ ನಿಮಗೆ ಲಾಭನ ಹೆಚ್ಚಾಗಂಗಿಲ್ಲ. ಮತ್ತೆ 50% ಏನ್ ಹೂಡಿಕೆ ಮಾಡಿರಿ ಅದ್ ಕುಸಿತಂದ್ರ ನಿಮ್ಗೆ ಬಹಳ ದೊಡ್ಡ ನಷ್ಟನೂ ಆಗ್ಬೋದ. ಅದ ಕಾರಣ ಸೇಮ್ ಎಲ್ಲಾ ಕಡೆ ಸೇಮ್ ಅಳತ್ ಏನ್ ನಿಮ್ ಪೋರ್ಟ್ಫೋಲಿಯೋ ಐತಿ, 100 ರೂಪಾಯಿ ಇತ್ತಂತಂದ್ರ 10 ರೂಪಾಯಿ ಈ ತರ ಹೂಡಿಕೆ ಮಾಡ್ರಿ ಅಂತಂದ್ರ 1 ಮಲ್ಟಿ ಬ್ಯಾಗರ್ ಆದ್ರೂ ನಿಮ್ದು ಓವರ್ ಆಲ್ ಪೋರ್ಟ್ಫೋಲಿಯೋ ಲಾಸ್ ಕವರ್ ಆಗ್ತೈತಿ. ಮತ್ತೇನ್ರೆ ಬಿತ್ತಂದ್ರೂ ನಿಮ್ದು ಕರೆಕ್ಟ್ ಹೆಜ್ ಇರ್ತೈತಿ, ಡೈವರ್ಸಿಫೈ ಇರ್ತೈತಿ, ನಷ್ಟನು ಕಡಿಮೆ ಆಗ್ತೈತಿ ಅಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಮತ್ತೆ ನೀವು ಮ್ಯೂಚುವಲ್ ಫಂಡ್ನಾಗ ಏನ್ರೆ ಹೂಡಿಕೆ ಮಾಡೋರಿದ್ರೆ ಆಲ್ರೆಡಿ ಹೇಳೇನಿ, ಫ್ಲೆಕ್ಸಿ ಕ್ಯಾಬ್, ಲಾರ್ಜ್ ಕ್ಯಾಬ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಗೋಲ್ಡ್ ETF ಈ ತರ ನೀವು ಹೂಡಿಕೆ ಮಾಡ್ಬೋದ. ಮತ್ತೊಂದು ಏನಂತಂದ್ರ ಇಷ್ಟೆಲ್ಲ ನಾ ಏನ್ ಹೇಳ್ದ್ ನೀವು 2 ಪಾಯಿಂಟ್ ಇದನ್ನ ನೀವು ಸರಿಯಾಗಿ ಪಾಲಿಸಿರಿ ಅಂತಂದ್ರ ನಿಮ್ದೇನ್ ಅಲ್ಫಾ ಇರ್ತೈತಿ, ಅಂದ್ರೆ ನಿಮ್ದು ರಿಟರ್ನ್ ಇರ್ತೈತಿ ಅದ ಗರಿಷ್ಠ ಆಗ್ತೈತಿ. ಮತ್ತ ನಿಮ್ದೇನ್ ಡೌನ್ ಸೈಡ್ ಇರ್ತೈತಿ ಪೊಟೆನ್ಶಿಯಲ್ ಅದ ಕಡಿಮೆ ಆಗ್ತೈತಿ, ನಷ್ಟ ಆಗೋದು ಕಡಿಮೆ ಆಗ್ತೈತಿ, ಏರೋದನ್ನ ಹೆಚ್ಚಾಗ್ತೈತಿ. ಯಾಕಂದ್ರೆ ನಿಮ್ ಪೋರ್ಟ್ಫೋಲಿಯೋನೇ 10 ಶೇರ್ ಇದ್ದು ಅಂತಂದ್ರ ಎಲ್ಲಾನ ಕುಸಿದ್ ಬರೇ 1 ಮಲ್ಟಿ ಬ್ಯಾಗರ್ ಆದ್ರೂ ನಿಮ್ದೇನ್ ಲಾಸ್ ಆಗ್ತಿರ್ತೈತಿ ಅದೆಲ್ಲ ಕವರ್ ಮಾಡಿ ನಿಮ್ಗ ಲಾಭ ಸಿಗ್ತೈತಿ. ಅದರಿಂದ ನೀವು ಲಾಭದಾಗ ಇರೋ ಸಂಭಾವನೆನ ಭಾಳ ಹೆಚ್ಚಾಗ್ತೈತಿ. ತಪ್ಪು 10ಕ್ಕೂ 10 ಮುಳುಗೋ ಸಂಭಾವನೆ ಏನೋ ಐತಿ, ಬಟ್ ನಾವು ಪರ್ಸೆಂಟೇಜ್ ಆಗಿ ನೋಡ್ರ
ಸ್ವಲ್ಪ ನಿಮ್ದು ಓವರ್ ಆಲ್ ರಿಸ್ಕ್ ಏನೈತದ ಹೆಜ್ ಆಗ್ತೈತೆ ಅಂತ ನಮಗ ಎಕ್ಸ್ಪರ್ಟ್ ಗಳು ತಿಳಿಸ್ತಾರ. ಮತ್ತ ಮ್ಯೂಚುವಲ್ ಫಂಡ್ ನಾಗನು ಏನ್ ಹೇಳಿದ್ನಿ ಆ ಪ್ರಕಾರ ನೀವ್ ಏನ್ರಿ ಪಾಲಿಸಿರಿ ಅಂತಂದ್ರ ಶೂನ್ಯ ಓವರ್ಲ್ಯಾಪ್ ಮತ್ತ ಉತ್ತಮ ಚೇತರಿಕೆಯನ್ನು ನಿಮಗ ಮ್ಯೂಚುವಲ್ ಫಂಡ್ ಗಳನ್ನಾಗನು ಕಾಣ್ಬೋದ. ಓವರ್ ಆಲ್ ಇದೈತ ಈ ವಿಡಿಯೋನ ನಿಮಗ್ ಗುರ್ತಾ ಇರ್ಬೋದು. ನೀವೇನ್ರೆ ಭಾಳ ಡೈವರ್ಸಿಫೈ ಮಾಡ್ರನು ನಿಮ್ದು ರಿಸ್ಕ್ ಕಡಿಮೆ ಆಗಂಗಿಲ್ಲ, ಉಳ್ತಾ ನಿಮ್ದ ಲಾಭನ ಕಡಿಮೆ ಆಗ್ತೈತೆ ಅಂತನೂ ತಿಳಿದಿರ್ಬೋದು ಅಂತ ನನ್ಗೆ ಅನಿಸ್ತೈತಿ. ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸೋಗ್ ಲೈಕ್ ಮಾಡ್ರಿ. ನಿಮಗೆ ಈ ಟಾಪಿಕ್ ಭಾಳ ಈಸಿ ಅನಿಸ್ತಿರ್ಬೋದ, ಬಟ್ ಈ ತಪ್ಪದಿಂದನ ಭಾಳ ಜನರು ಸ್ಟಾಕ್ ಮಾರ್ಕೆಟ್ನ ಹಣವನ್ನ ಗಳಿಸಂಗಿಲ್ಲ. ಅವ್ರು ಭಾಳ ಒಳ್ಳೆ ಸ್ಟಾಕ್ಗಳನ್ನ ಪಿಕ್ ಮಾಡ್ತಾರ, ಆದ್ರೂ ಹತ್ರ ಹಣ ಕಮ್ಮಿ ಹಾಕೋದ್ರಿಂದ ಅವ್ರ ಹೆಚ್ಚು ಹಣವನ್ನ ಮಾರ್ಕೆಟ್ನಾಗ ಗಳಿಸಂಗಿಲ್ಲ. ಅದ ಕಾರಣ ಆ ತಪ್ಪನ್ನ ಮಾಡಕ್ ಹೋಗ್ಬೇಡ್ರಿ. ಡಿಸಿಪ್ಲಿನ್ಲೇ ಇದೇನು ಹೇಳಿದ್ನಿ ಇದನ್ನ ಪಾಲಿಸ್ರಿ, ಅಂದ್ರೆ ಖಂಡಿತವಾಗಿ ನಿಮ್ದು ರಿಸ್ಕ್ ಅನ್ನು ಕಡಿಮೆ ಆಗ್ತೈತಿ. ಮತ್ತೇನ್ರೆ ಲಾಭ ಆದ್ರೆ ಖಂಡಿತವಾಗಿ ಹೆಚ್ಚು ಲಾಭ ಆಗೋ ಸಂಭಾವನೆ ಏನೋ ನಿಮ್ಮ ಕಡೆ ಇರ್ತೈತಿ. ಅದ ಕಾರಣ ಇದನ್ನ ಪಾಲಿಸ್ರಿ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋ ಹೆಂಗ್ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ಆಗಿ ತಿಳಿಸ್ರಿ. ಮತ್ತು ನಾನು ಹಿಂದಿನ ವಿಡಿಯೋಗಳನ್ನ ನೀವು ಹೋಗಿ ನೋಡ್ಬೋದು. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋಗೆ ಲೈಕ್ ಮಾಡ್ಲಿಕ್ಕಿಲ್ಲ ಇದ್ರೆ ಲೈಕ್ ಮಾಡ್ರಿ. ಧನ್ಯವಾದಗಳು.